ಈ ದೇವನಹಳ್ಳಿ ಬಳಿ ಇರುವಂತಹ ಕೆಐಎಡಿಬಿ ಭೂ ವಿಚಾರ ಇದೆಯಲ್ಲ, ಭೂಮಿಯ ವಿಚಾರದಲ್ಲಿ ಅದು ಮುಗಿಯೋದು ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ ಭೂಸ್ವಾಧೀನ ಪ್ರಕ್ರಿಯೆಗೆ ಮತ್ತೆ ಈಗ ಚಾಲನೆ ಸಿಕ್ಕಿದೆ ಅಂತೆ. ಭಾರೀ ಹೋರಾಟದ ಬಳಿಕ ಭೂಸ್ವಾಧೀನ ಕೈ ಬಿಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಸಿಎಂ ಹೇಳಿದ್ರು ಕೂಡ ಅಧಿಕಾರಿಗಳು ಮತ್ತೆ ನೋಟಿಸ್ ಕೊಟ್ಟಿದ್ದಾರಂತೆ. ರೈತರು ಸಿಕ್ಕಾಪಟ್ಟೆ ಈಗ ಆಕ್ರೋಶ. ಹಳೆಯ ಅಧಿಸೂಚನೆಯಂತೆ ಭೂಸ್ವಾಧೀನಕಾರಿ ಸೂರಜ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 6ನೇ ತಾರೀಕಿಗೆ ಭೂಮಿಯ ದರ ನಿಗದಿ ಸಭೆ ನಡೆಸೋದಾಗಿ ಕೂಡ ಹೇಳಿದ್ದಾರೆ. ಬಲವಂತವಾಗಿ ನಾವು ಭೂಮಿ ಪಡಿತಾ ಇಲ್ಲ, ಕೆಲವರು ಇಷ್ಟಾನುಸಾರ ಮುಂದೆ ಬಂದು ಜಮೀನು ಬಿಟ್ಕೊಡ್ತಾ ಇದ್ದಾರೆ. ಅಂಥವ್ರು ಮಾತ್ರ ಮುಂದೆ ಬಂದು ಜಮೀನು ಕೊಡಬಹುದು. ಇಲ್ಲಿ ಯಾರಿಗೂ ಕೂಡ ಕಡ್ಡಾಯವಾಗಿ ಭೂಮಿ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನೋಟಿಸ್ನಲ್ಲೇ ನಾವು ಉಲ್ಲೇಖ ಮಾಡಿದ್ದೀವಿ, ಇದು ಸ್ವಯಂ ಪ್ರೇರಿತವಾಗಿ ಭಾಗವಹಿಸುವವರಿಗೆ ಮಾತ್ರ. ಇದರ ಬಗ್ಗೆ ರೈತರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಕೆಐಎಡಿಬಿ ತಿಳಿಸಿದೆ.